ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಇನ್ನೇನು 2 or 3 ಡೇಸ್ ಇದೆ ನಿಮಗೆ SSLC ಎಕ್ಸಾಮ್ಗೋಸ್ಕರ. ಸೊ ಫಸ್ಟ್ ಲ್ಯಾಂಗ್ವೇಜ್ ಫ್ರೈಡೆಯಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಯಾರ್ಯಾರು ತೊಗೊಂಡಿದ್ದೀರಾ ತುಂಬ ಕಷ್ಟ ಅನಿಸ್ತಿರೋರಿಗೆ ಈ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಟಾರ್ಗೆಟ್ 40 ಮಾರ್ಕ್ ಇದೆ. ಯಾವ್ಯಾವುದು ರಿಲೇಟೆಡ್ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಆ್ಯಂಡ್ ನೀವು ಎಷ್ಟು ಸ್ಕೋರ್ ಮಾಡ್ಬೋದು ಆ್ಯಂಡ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲ ಈ PDF ಇದೆ. ಈ PDF ಇರೋದನ್ನ ನೀವು ಪೂರ್ತಿಯಾಗಿ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ 40 ಮಾರ್ಕ್ಸ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಕ್ವಶನ್ ಆನ್ಸರ್ಸ್ ಅವತ್ತಿಂದ ಓದಿರ್ತೀರಾ ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 45 ಮಾರ್ಕ್ಸ್. ಸೊ ದಟ್ ಯು ವಿಲ್ ಗೆಟ್ ಪಾಸ್. ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ವರೆಗೂ ಕೂಡ ನಾನು ಸೂನ್ ಬೇಗನೆ ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ. ನೋಡಿ, ಇಲ್ಲಿ ಅಪೋಸಿಟ್ ವರ್ಡ್ಸ್ ಇದೆ, ಅನ್ಫೆಮಿಲಿಯರ್ ವರ್ಡ್ಸ್ ಆ್ಯಂಡ್ ಕಾಮನ್ ಆಗಿ ಕೇಳ್ತಾ ಇರ್ತಕ್ಕಂಥ ಅಪೋಸಿಟ್ ವರ್ಡ್ಸ್ ಎಲ್ಲ ಇಲ್ಲಿ ಇದೆ. ಸೊ ನೋಡಿ, ಇಂಟ್ರೆಸ್ಟೆಡ್, ಡಿಸ್ಇಂಟ್ರೆಸ್ಟೆಡ್, ಅನ್ಇಂಟ್ರೆಸ್ಟೆಡ್ ಅಂತ ಬರೀತೀರಾ. ಆ್ಯಂಡ್ ಕಾಸ್, ರಿಸಲ್ಟ್, ಅಟ್ಯಾಕ್ಟ್, ಡಿಫೆಂಡ್, ಅಡ್ವಾನ್ಸ್ಡ್, ರೆಸೀಡ್, ಪ್ರೋಗ್ರೆಸಿವ್, ರಿಗ್ರೆಸಿವ್ ಇದೆಲ್ಲನೂ ನಿಮಗೆ ಅಪೋಸಿಟ್ ವರ್ಡ್ಸ್ ಆಗುತ್ತೆ. ಪ್ರಿಪೋಸಿಷನ್ಸ್ ನೋಡಿ ತುಂಬ ಕನ್ಫ್ಯೂಷನ್ ಆಗ್ತೀರಾ. ಬೈ ಅಲ್ಲಿ ಯೂಸ್ ಮಾಡಬೇಕು, ಆನ್ ಅಲ್ಲಿ ಯೂಸ್ ಮಾಡಬೇಕು, ಅಟ್ ಅಲ್ಲಿ ಯೂಸ್ ಮಾಡಬೇಕು, ವಿಚ್ ಅಲ್ಲಿ ಯೂಸ್ ಮಾಡಬೇಕು, ಫಾರ್ ಅಲ್ಲಿ ಯೂಸ್ ಮಾಡಬೇಕು, ಎಲ್ಲ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳೇ. ಕನ್ಫ್ಯೂಷನ್ ಆಗಬಾರ್ದು. ಸೆಂಟೆನ್ಸ್ನ 2-3 ಸಲ ಓದಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಕೊಡ್ಬೋದು ಅನ್ನೋದು, ನೀವು ಪಾಸ್ ಆಗಲಿಕ್ಕೆ ಯಾವ ರೀತಿ ಯಾವುದು ಥರ ಓದ್ಕೊಂಡ್ರೆ ನೀವು ಅಲ್ಲಿ ಮೈನ್ ಎಕ್ಸಾಮಲ್ಲಿ ಕೊಡೋ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಆ ರೀತಿ ಸೆಲೆಕ್ಟೆಡ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಿಪೋಸಿಷನ್ ಇಲ್ಲಿದೆ, ನೀವು ರೆಫರ್ ಮಾಡ್ಕೋಬೋದು. ಅಟ್ ಅಲ್ಲಿ ಯೂಸ್ ಮಾಡಬೇಕು, ಇನ್ ಅಲ್ಲಿ ಯೂಸ್ ಮಾಡಬೇಕು, ಆ್ಯಂಡ್ ಫ್ರಮ್ ಅಲ್ಲಿ ಯೂಸ್ ಮಾಡಬೇಕು, ವಿತ್ ಅಲ್ಲಿ ಯೂಸ್ ಮಾಡಬೇಕು, ಇಂಟು ಎಲ್ಲಿ ಯೂಸ್ ಮಾಡಬೇಕು, ಡ್ಯೂರಿಂಗ್ ಅಲ್ಲಿ ಯೂಸ್ ಮಾಡಬೇಕು, ಈ ಥರ ಎಲ್ಲ ಅಬೌಟ್ ಇಲ್ಲಿ ಯೂಸ್ ಮಾಡಬೇಕು. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಆರ್ಟಿಕಲ್ಸ್ ಇರುತ್ತೆ. ಆರ್ಟಿಕಲ್ಸಲ್ಲಿ 3 ಆರ್ಟಿಕಲ್ನ ನಾವು ನೋಡ್ಬೋದು. ಎ ಆ್ಯಂಡ್ ದ ನಿಮಗೆ AEIOU ಮುಂಚೆ ನಿಮಗೆ ಆ್ಯನ್ ಬರುತ್ತೆ, ಅಂದರೆ ಓವಲ್ ಸೌಂಡ್ ಇರಬೇಕು, ಆವಾಗ ಆ್ಯನ್ ಬರುತ್ತೆ. ದ ಡೆಫಿನೆಟ್ ಆರ್ಟಿಕಲ್, ಎ ಇಂಡೆಫಿನೆಟ್ ಆರ್ಟಿಕಲ್. ಸೊ ನೋಡ್ಕೊಳ್ಳಿ ಯಾವಾಗ ಎ ಆ್ಯಂಡ್ ದ ಬರುತ್ತೆ ಅಂತ. ಸೊ ಐ ಓಪನ್ಡ್ ದ ಡೋರ್ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ, ಅದಕ್ಕೆ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಂಗ್ಲೀಷ್ ಈಸ್ ದ ಲ್ಯಾಂಗ್ವೇಜ್ ಆಫ್ ದ. ಸೊ ಬೇಗ ಸ್ಕ್ರಾಲ್ ಮಾಡಿದ್ದೀನಿ, ನೀವು ಸ್ಲೋ ಮಾಡಿಕೊಂಡು ನೋಡ್ಕೊಂಡು ರೆಫರ್ ಮಾಡ್ಕೋಬೋದು. ಆ್ಯಂಡ್ ಕ್ವಶನ್ ಟ್ಯಾಗ್ ಗೊತ್ತೇ ಇದೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ. ಮಕ್ಕಳೇ ಎಲ್ಪಿಂಗ್ ವರ್ಬ್ ಇರುತ್ತೆ ನೋಡಿ. ಎಲ್ಪಿಂಗ್ ವರ್ಬ್ ಇದ್ದಾಗ ಎಲ್ಪಿಂಗ್ ವರ್ಬ್ ಜೊತೆಗೆ ನೀವು ಕ್ವಶನ್ ಟ್ಯಾಗ್ನ ಯೂಸ್ ಮಾಡಬೇಕಾಗತ್ತೆ. ಎಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯಾ, ಯಾವ ಟೆನ್ಸಲ್ಲಿದೆ ಕ್ವಶನ್ ಟ್ಯಾಗ್ ನೋಡ್ಕೋಬೇಕು. ಯಾವ ಟೆನ್ಸಲ್ಲಿರುತ್ತೆ, ಆ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಡೂ ಅಥವಾ ಡಸ್ ಯೂಸ್ ಮಾಡಬೇಕು. ಪಾಸ್ಟ್ ಟೆನ್ಸ್ ಅಂತ ಅಂದರೆ ED ಫಾರ್ಮಲ್ಲಿ ಇದ್ದರೆ ಡಿಡ್ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಯಾವುದು ಇಲ್ಲ ಅಂತಂದರೆ ಇವಾಗ ಸಿಂಗ್ಸ್ ಅಂತ ಇದೆ, ಎಸ್ ಇದೆ ಅಲ್ವಾ, ಇವಾಗ ಡಸ್ ಯೂಸ್ ಮಾಡಿ, ಆಯಿತಾ. ಅಕಸ್ಮಾತು ED ಫಾರ್ಮಲ್ಲಿ ಇದೆ ಅಂತಂದರೆ ಡಿಡ್ ಯೂಸ್ ಮಾಡಿ. ಯಾವುದು ಇಲ್ಲ ಅಂತಂದರೆ ಡೂ ಯೂಸ್ ಮಾಡಿ. ಸೊ ಅಟ್ಲೀಸ್ಟ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಈ ರೀತಿ ಟ್ರಿಕ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಟೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟಿಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಚೇಂಜ್ ಮಾಡ್ತೀರಾ, ನೆಕ್ಸ್ಟಿಗೆ ಅದ್ರ ಸೂಟೇಬಲ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀರಾ, ಆ್ಯಂಡ್ ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಯೂಸ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಆ್ಯಂಡ್ V3 ಫಾರ್ಮಿಗೆ ಅವ್ರು ಏನು ವರ್ಬ್ ಕೊಟ್ಟಿರ್ತಾರೆ, ಕ್ರಿಯಾಪದ, ಅದನ್ನು V3 ಫಾರ್ಮಲ್ಲಿ ಬರೆದಿರ್ತೀರ. ನೆಕ್ಸ್ಟ್ ಫ್ರೇಮಿಂಗ್ ಕ್ವಶನ್ ಇರುತ್ತೆ. ಫ್ರೇಮಿಂಗ್ ಕ್ವಶನ್ ಅಲ್ಲಿರೋ ಹೆಲ್ಪಿಂಗ್ ವರ್ಬ್ನೇ ಯೂಸ್ ಮಾಡ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಸೇಮ್ ಕ್ವಶನ್ ಟ್ಯಾಗಿಗೆ ಹೇಳಿರೋ ಥರ ಡೂ ಅಥವಾ ಡಸ್ ಇದ್ದರೆ ಪ್ರೆಸೆಂಟ್ ಟೆನ್ಸ್, ಡಿಡ್ ಇದ್ದರೆ ಪಾಸ್ಟ್ ಟೆನ್ಸ್. ಅಂದರೆ ಟೆನ್ಸ್ ನೋಡ್ಕೊಂಡು ನೀವು ಡೂ ಅಥವಾ ಡಸ್ ಅಥವಾ ಡಿಡ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಕಂಬೈನ್ ಸೆಂಟೆನ್ಸ್, ನೀದರ್ ಅಥವಾ ನಾರ್ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಕಂಬೈನ್ ಮಾಡೋದು. ಮೈ ಅಂಕಲ್ ಕ್ಯಾನ್ ನೀದರ್ ಸ್ಮೋಕ್ ನಾರ್ ಡ್ರಿಂಕ್, ಈ ರೀತಿ. ಫಿಗರ್ ಆಫ್ ಸ್ಪೀಚ್ ನೋಡಿ, ಸಿಮಿಲಿ, ಮೆಟಾಫರ್ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸಿಮಿಲಿ, ಮೆಟಾಫರ್ ರ್ಯಾಂಡಮ್ ಆಗಿ ಕೇಳುವಂತಹ ಕ್ವಶನ್. ಫಿಗರ್ ಆಫ್ ಸ್ಪೀಚು ಸಿಮಿಲಿ, ಮೆಟಾಫರ್ ಆಗಿರುತ್ತೆ. ಸೊ ಸಿಮಿಲಿ ಅಂತ ಅಂದರೆ ಲೈಕ್ ಬರುತ್ತೆ, ಮೆಟಾಫರ್ ಅಂತಂದರೆ ಲೈಕ್ ಬರಲ್ಲ. ಸೊ ಇವಾಗ ಪಿಲ್ಲರ್ಸ್ ಆರ್ ಲೆಗ್ ಅಂತಂದರೆ ನನ್ನ ಲೆಗ್ಗಳೇ ಪಿಲ್ಲರ್ಗಳ
ಆಗಿತ್ತು ಆ ಥರ ಬರ್ತಾ ಇರುತ್ತೆ. ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಸಿನೆಕ್ ಡಾಗ್ ಕೂಡ ಕೇಳ್ಬೋದು, ಅಲಿಟರೇಷನ್ ಕೂಡ ಕೇಳ್ಬೋದು. ಅಲಿಟರೇಷನ್ ಮೀನ್ಸ್ ಸಿಮಿಲರ್ ಪ್ರೊನೌನ್ಸಿಯೇಷನ್ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ, ದಟ್ ಈಸ್ ಅಲಿಟರೇಷನ್. ಆ್ಯಂಡ್ ಯೂಸಿಂಗ್ ಆಫ್ ಟು ಮತ್ತು ಟು ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದೆನ್. ಸೊ ಇದೆಲ್ಲ ಈಸಿ ಮಕ್ಕಳು, ಇದೆಲ್ಲ ಏನು ಚೇಂಜಸ್ ಇರಲ್ಲ. ಸೊ ಆ ಸೆಂಟೆನ್ಸ್ಗೆ ಆ್ಯಸ್ ಸೂನ್ ಆ್ಯಸ್ ಯೂಸ್ ಮಾಡಬೇಕು, ನೋ ಸೂನರ್ ದೆನ್ ಯೂಸ್ ಮಾಡಬೇಕು. ಆಮೇಲೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 4ನೇ ಪದ ಬರೀರಿ, 3ನೇ ಪದ ರಿಲೇಟೆಡ್ ಆ ರೀತಿ ಕೊಡ್ತಾರೆ ಅನಾಲಜಿ. ಸೊ ಅದನ್ನು ಕೂಡ ನೀವು ಬರಿಬೇಕು. ರೈಮಿಂಗ್ ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೋಮೋಫೋನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲನೂ ಗ್ರಾಮರ್ ನೋಡ್ಕೊಂಬಿಟ್ರೆ ನಿಮಗೆ ಎಷ್ಟೊಂದು ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಅನ್ಸೀನ್ ಪ್ಯಾಸೇಜ್ ಇರುತ್ತೆ, ಅಂದರೆ ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ಸೊ ಲೆಟರ್ ರೈಟಿಂಗ್ ಇರುತ್ತೆ. ಲೆಟರ್ ರೈಟಿಂಗಲ್ಲಿ ನೀವು ಫಾರ್ಮಲ್ ಲೆಟರೇ ಚೂಸ್ ಮಾಡ್ಕೊಂಡು ಬರೀತೀರಾ. ಸೊ ದಟ್ ಫಾರ್ಮಲ್ ಲೆಟರಲ್ಲಿ ಸ್ಟೆಪ್ಸ್ ಇರುತ್ತೆ, ಫ್ರಮ್ ಇರುತ್ತೆ, ಡೇಟ್ ಇರುತ್ತೆ, ಟು ಇರುತ್ತೆ, ಸಲ್ಯುಟೇಷನ್ ಇರುತ್ತೆ, ದೆನ್ ಸಬ್ಜೆಕ್ಟ್ ಇರುತ್ತೆ, ದೆನ್ ಮೇನ್ ಬಾಡಿ ಆಫ್ ದ ಲೆಟರ್ ಅಲ್ಲೇ ಇರುತ್ತೆ. ಬಾಡಿ ಆಫ್ ದ ಲೆಟರ್ಗೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಅಲ್ಲೇ ಇರುತ್ತೆ. ದೆನ್ ಥ್ಯಾಂಕಿಂಗ್ ಯು ಇರುತ್ತೆ, ದೆನ್ ಯಾರ್ಸ್ ಫೇತ್ಫುಲ್ಲಿ ಅಥವಾ ಯಾಸ್ ಒಬಿಡಿಯೆಂಟ್ಲಿ, ಯಾಸ್ ಸಿನ್ಸಿಯರ್ಲಿ, ಈ ರೀತಿ ಇರುತ್ತೆ. ಸೊ ದಟ್ ಸ್ಟೆಪ್ಸ್ಗಳು ಕರೆಕ್ಟಾಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಆ್ಯಂಡ್ ಎಸ್ಸೆ ಕೂಡ ಅಷ್ಟೇ, ನಿಮಗೆ ಫೆಮಿಲಿಯರ್ ಇರೋ ಟಾಪಿಕನ್ನು ತಗೊಳ್ಳಿ, ಚೆನ್ನಾಗಿ ಒಂದು ಸ್ವಲ್ಪ ಬರೀರಿ. ಏನು ಇಂಟ್ರಡಕ್ಷನ್ ಆಗಿರ್ಬೋದು, ಬಾಡಿ ಆಫ್ ದ ಎಸ್ಸೆ ಆಗಿರ್ಬೋದು, ಕನ್ಕ್ಲೂಡ್ ಮಾಡಿ ಲಾಸ್ಟಿಗೆ. ಸೊ ದಟ್ ಯು ವಿಲ್ ಗೈನ್ ಮಾರ್ಕ್ಸ್. ಈ ರೀತಿ ನೀವು ಯಾವ ರೀತಿ ಬರೆದ್ರೆ ಮಾರ್ಕ್ಸ್ ಚೆನ್ನಾಗಿ ಗೈನ್ ಆಗುತ್ತೆ ನೋಡಿಕೊಂಡು ಅದೇ ರೀತಿ ಬರಿಬೇಕು. ಪೊಯಮ್ ಅಂತೂ ಖಂಡಿತ ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಪೊಯಮಲ್ಲಿ 4 ಮಾರ್ಕ್ ಬರುತ್ತೆ ನಿಮಗೆ ಅಲ್ವಾ. ಸೊ ನಿಮಗೆ ಸ್ಕೋರಿಂಗ್ ಟಾಪಿಕ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ಬರೀ ಪಾಸ್ ಆದರೆ ಸಾಕಾಗಲ್ಲ, ನಾವು ಸ್ಕೋರ್ ಕೂಡ ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿ ನೀವು ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ಟಡಿ ನಿಮ್ಮ ಎಬಿಲಿಟಿಗೆ ತಕ್ಕನಂಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಇಲ್ಲಿದೆ, ರೆಫರ್ ಮಾಡ್ಕೊಳ್ಳಿ ಮಕ್ಕಳೇ. ನೋಡ್ಕೊಂಡ್ರಿ ಅಲ್ವಾ, ಯಾವುದೇ ರೀತಿ ಟೆನ್ಷನ್ ಬೇಡ, ಚೆನ್ನಾಗಿ ಎಕ್ಸಾಮ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.